ಪ್ರೀಮ್ ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ ಭಾಷಣ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯವಾಗಿ ದೇಶದ ಅಭಿವೃದ್ಧಿ, ಯುವಕರ ಭವಿಷ್ಯ, ತಂತ್ರಜ್ಞಾನ ಅಥವಾ ರಾಜಕೀಯ ವಿಷಯಗಳ ಬಗ್ಗೆ ಮಾತನಾಡುವ ಮೋದಿ ಅವರು ಈ ಬಾರಿ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಜಾಗತಿಕ ಸಂಕಷ್ಟಗಳ ಬಗ್ಗೆ ಹೆಚ್ಚು ಒತ್ತಿ ಹೇಳಿದ್ದಾರೆ. ಅವರ ಮಾತುಗಳಲ್ಲಿ ಒಂದು ರೀತಿ ಎಚ್ಚರಿಕೆ, ಜವಾಬ್ದಾರಿ ಮತ್ತು ಮುನ್ನೆಚ್ಚರಿಕೆಯ ಸಂದೇಶ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಭಾಷಣದಲ್ಲಿ ಅವರು ಜನರಿಗೆ ಅನಾವಶ್ಯಕ ಖರ್ಚು ಕಡಿಮೆ ಮಾಡಬೇಕು, ಇಂಧನವನ್ನ ಮಿತವಾಗಿ ಬಳಸಬೇಕು, ವಿದೇಶಿ ವಸ್ತುಗಳಿಗಿಂತ ಭಾರತೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡಿ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಬಳಸುವಂತೆ ಹೇಳಿದ್ದಾರೆ. ಜೊತೆಗೆ 1 ವರ್ಷ ಚಿನ್ನ ಖರೀದಿ ಮುಂದೂಡಬಹುದು ಅಂತ ಹೇಳಿದ ಮಾತು ದೇಶದಾದ್ಯಂತ ಹೆಚ್ಚು ಚರ್ಚೆಗೆ ಕಾರಣವಾಗಿದೆ. ಮೋದಿ ಅವರ ಈ ಮಾತಿನ ಹಿಂದೆ ಮುಖ್ಯ ಕಾರಣ ಜಾಗತಿಕ ಪರಿಸ್ಥಿತಿ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳು, ತೈಲ ಬೆಲೆ ಏರಿಕೆ, ಡಾಲರ್ ಮೌಲ್ಯದ ಒತ್ತಡ ಇವು ಭಾರತ ದೇಶದ ಆರ್ಥಿಕತೆಗೆ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಭಾರತ ತನ್ನ ಅಗತ್ಯದ ಹೆಚ್ಚಿನ ಕಚ್ಚಾ ತೈಲವನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಆದ್ರಿಂದ ಜಾಗತಿಕ ತೈಲ ಬೆಲೆ ಏರಿದ್ರೆ ದೇಶದ ಹಣಕಾಸಿನ ಮೇಲೂ ಪರಿಣಾಮ ಬೀರುತ್ತೆ. ಈ ಕಾರಣದಿಂದಲೇ ಪ್ರಧಾನಿ ಜನರಿಗೆ ಈಗಿನಿಂದಲೇ ಜಾಗೃತೆ ವಹಿಸಲು ಸೂಚನೆ ಕೊಟ್ಟಿದ್ದಾರೆ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಕೆಲವು ಆರ್ಥಿಕ ತಜ್ಞರ ಪ್ರಕಾರ ಇದು ಭಯ ಹುಟ್ಟಿಸುವ ಭಾಷಣವಲ್ಲ, ಬದಲಾಗಿ ಮುನ್ನೆಚ್ಚರಿಕೆಯ ಸಂದೇಶ. ಸಂಕಷ್ಟ ಬರುವ ಮುನ್ನವೇ ಜನರನ್ನ ಸಿದ್ಧಗೊಳಿಸೋದು ಒಳ್ಳೆಯ ನಾಯಕತ್ವದ ಲಕ್ಷಣ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಉಳಿತಾಯಕ್ಕೆ ಒತ್ತು ನೀಡಬೇಕು, ದೇಶೀಯ ಉತ್ಪನ್ನಗಳನ್ನು ಬಳಸಬೇಕು ಮತ್ತು ಆರ್ಥಿಕವಾಗಿ ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು ಅನ್ನೋದು ಅವರ ಅಭಿಪ್ರಾಯ. ಆದರೆ ಇನ್ನು ಕೆಲ ವಿಶ್ಲೇಷಕರು ಈ ಭಾಷಣವನ್ನ ಬೇರೆ ರೀತಿಯಲ್ಲೇ ನೋಡ್ತಾ ಇದ್ದಾರೆ. ಪ್ರಧಾನಿ ಅವರು ಸ್ವತಃ ಗೋಲ್ಡ್ ಖರೀದಿ ಬೇಡ, ಫಾರಿನ್ ಟ್ರಿಪ್ ಕಡಿಮೆ ಮಾಡಿ ಅಂತ ಹೇಳಿರೋದು ದೇಶದ ಮೇಲೆ ಆರ್ಥಿಕ ಒತ್ತಡ ಹೇರ್ತಾ ಇರುವ ಸಂಕೇತ ಅಂತ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಭಾಷಣದ ನಂತರ ಷೇರು ಮಾರುಕಟ್ಟೆಯಲ್ಲೂ ಸ್ವಲ್ಪ ಕುಸಿತ ಕಂಡು ಬಂದಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ಆದರೂ ಈ ಭಾಷಣದ ಪ್ರಮುಖ ಉದ್ದೇಶ ದೇಶದ ಜನರಲ್ಲಿ ಜವಾಬ್ದಾರಿಯ ಭಾವನೆ ಮೂಡಿಸೋದಾಗಿದೆ. ಒಂದು ದೇಶದ ಆರ್ಥಿಕತೆ ಕೇವಲ ಸರ್ಕಾರದ ಕೈಯಲ್ಲಿಲ್ಲ, ಜನರ ಖರ್ಚು, ಉಳಿತಾಯ ಮತ್ತು ಜೀವನ ಶೈಲಿಯ ಮೇಲೂ ಅವಲಂಬಿತವಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರು ದೇಶದ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು ಅನ್ನುವಂತಹ ಸಂದೇಶವನ್ನ ಮೋದಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರ ಭಾಷಣ ದೇಶಕ್ಕೆ ನೀಡಿದ ಎಚ್ಚರಿಕೆಯ ಸಂದೇಶವಾಗಿದ್ದು, ಕಷ್ಟಗಳು ಬರುವ ಮೊದಲು ನಾವು ಸಿದ್ಧರಾಗಬೇಕು ಅನ್ನೋದನ್ನ ನೆನಪಿಸಿದೆ. ಈ ಭಾಷಣ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಜನರಲ್ಲಿ ಚಿಂತನೆ ಮೂಡಿಸೋದಂತೂ ಸತ್ಯ.